ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಇದೀಗ ನಮ್ಮನ್ನು ಎಸ್ ಕೆ ಉಮೇಶ್ ಅವರು ಜಾಯ್ನ್ ಆಗಿದ್ದಾರೆ. ನಿವೃತ್ತ ಎಸ್ ಪಿ ಅವ್ರನ್ನ ಮಾತಾಡಿಸ್ಬಿಡ್ತೀನಿ. ಉಮೇಶ್ ಸರ್ ನಮಸ್ಕಾರ, ಸ್ವಾಗತ ಈ ಕಾರ್ಯಕ್ರಮಕ್ಕೆ ನಿಮಗೆ. ನಮಸ್ಕಾರ ರಮಕಾಂತ್. ಓಕೆ ಸರ್, ಈಗ ನನ್ನ ಕೈಲಿ ಒಂದು FIR ಕಾಪಿ ಇದೆ ಸರ್. ಈ FIR ಕಾಪಿನಲ್ಲಿ ತುಂಬ ಸ್ಪಷ್ಟವಾಗಿ ಕಬ್ಬನ್ ಪಾರ್ಕ್ ಠಾಣೆ ಪೊಲೀಸರು ಹೇಳಿಬಿಟ್ಟಿದ್ದಾರೆ, ಇಲ್ಲಪ್ಪ ಈ ಥರದ್ದೆಲ್ಲ ಅರೇಂಜ್ ಮಾಡೋಕ್ಕಾಗಲ್ಲ. ನಾವು ಚಿನ್ನಸ್ವಾಮಿ ಕಡೆಯಿಂದ ಬಂದಾಗ ಜನ ಕೇಳಿದಾಗಲೂ ಕೂಡ ಅನುಮತಿ ಕೊಡಿ ಅಂತ ಕೇಳಿದಾಗಲೂ ಇದು ಕೊಡೋಕ್ಕಾಗಲ್ಲ. ನಾವು ಆಲ್ರೆಡಿ ಫುಲ್ ಎಂಟೈರ್ ನೈಟು ನಾವು ಈ ಒಂದು ವಿಜಯೋತ್ಸವದಲ್ಲಿ ಜನ ಭಾಗಿಯಾಗಿರ್ತಾರಲ್ಲ ಅವಾಗ ನೋಡ್ಕೊಳ್ತಾ ಇರ್ತೀವಿ, ಇದು ಮಾಡೋಕ್ಕಾಗಲ್ಲ ಅಂತ ಹೇಳಿದ ಹೊರತಾಗಿಯೂ ಇವ್ರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡಿದ್ದಾರೆ. ಸರ್ಕಾರ, ವಿಧಾನಸೌಧ, HAL ಏರ್ಪೋರ್ಟು, ಆನಂತರದಲ್ಲಿ ತಾಜ್ ವೆಸ್ಟ್ ಎಂಡ್ ಹೋಟೆಲ್ಲು, ಈ ಕಡೆ ಬಂದರೆ ಚಿನ್ನಸ್ವಾಮಿ ಸ್ಟೇಡಿಯಮ್ಮು. ಪೊಲೀಸರು ತುಂಬ ಕ್ಲಿಯರ್ ಆಗಿ ಈ ಅಪಾಯವನ್ನು ಮನಗಂಡೆ, ಇದರ ಅನಾಹುತಗಳನ್ನು ಮನಗಂಡೆ, ರಾಜಕಾರಣದಲ್ಲಿ ಅಧಿಕಾರ ಇದ್ದವರಿಗೆ ಇಂಥ ಇವೆಂಟ್ಗಳನ್ನು ಎಷ್ಟು ಮಟ್ಟಿಗೆ ನೋಡಿ ಅವರಿಗೆ ಅನುಭವ ಇತ್ತೋ ಬೇರೆ ತೂಕ. ಬಟ್ ಪೊಲೀಸ್ ಕಣ್ಣುಗಳಲ್ಲಿ ಆ ಕ್ರಿಮಿನಲ್ ಮೈಂಡ್ಗಳನ್ನು ಅಥವಾ ಕ್ರಿಮಿನಲ್ ಎಲಿಮೆಂಟ್ಸ್ಗಳನ್ನು, ಆಗುವಂಥ ಟ್ರಾಫಿಕ್ ಅನಾಹುತಗಳನ್ನು, ಮೂರವರು ವೀಕ್ ಡೇ, ಇದು ವೀಕೆಂಡ್ ಕೂಡ ಅಲ್ಲ, ರಜೆ ದಿನ ಅಲ್ಲ, ಇದೆಲ್ಲ ಮನಗಂಡೇ ಹೇಳಿರ್ತಾರೆ ಸರ್. ಸುಮ್ಮನೆ ಹೇಳಿರಲ್ಲ, ಅವ್ರ ಅನುಭವ ಇಲ್ಲಿ ಅಕ್ಷರಗಳಾಗಿ ಬದಲಾಗಿರುತ್ತೆ ಸರ್. ಈ ಥರ ಹೊರತಾಗಿಯೂ ಮಾಡಿ ಗುಪ್ತಚರ ಇಲಾಖೆ ಫೇಲ್ ಆಗಿಬಿಡ್ತು. ಬೆಂಗಳೂರು ಪೊಲೀಸ್ ಕಮಿಷನರ್ ಸರಿಯಾಗಿ ನಿರ್ವಹಣೆ ಮಾಡಲಿಲ್ಲ. ಇವರು ಈ ಕಡೆ ನಿಂಬಾಳ್ಕರ್ ಅವರು ಹಂಗೆ ಮಾಡಲಿಲ್ಲ ಹಿಂಗೆ ಮಾಡಲಿಲ್ಲ ಅಂತ ಅವ್ರ ಮೇಲೆ ಗೂಬೆ ಕೋರ್ಸ್. ನಾನೀಗ ಇಲ್ಲಿ ತಪ್ಪೇ ನಡೆದಿಲ್ಲ ನಾನು ಹೇಳ್ತಿಲ್ಲ, ನೀವು ಒಬ್ಬರನ್ನ ಮಾತ್ರ ಇದಕ್ಕೆ ಹೊಣೆಗಾರನಾಗಿ ಮಾಡೋದಿದೆಯಲ್ಲ, ಇದೆಷ್ಟು ಮಟ್ಟಿಗೆ ಸರಿ ಅಂತ ನನ್ನ ಪ್ರಶ್ನೆ ಸರ್. ನೋಡಿ, ಗುಪ್ತಚರ ಇಲಾಖೆ ಫೇಲ್ ಆಗ್ಬಿಟ್ಟಿದೆ ಏನು ಸುಳ್ಳು. ಗುಪ್ತಚಾರರು ಸರಿಯಾದಂತ ಸುದ್ದಿನೇ ಕೊಟ್ಟಿರ್ತಾರೆ, ಅದ್ ಯಾವ ಕಾರಣಕ್ಕೂನು. ಆಮೇಲೆ ಈಗ ಬಹಳ ಸುಲಭ. ಈಗೇನೆಲ್ಲ ನೋಡಿ, ನೆನ್ನೆ ದಿವಸ ಎಷ್ಟು ಜನ ಓಡಾಡಿದ್ದಾರೆ, ಎಷ್ಟು ಜನ ಟ್ರಾವೆಲ್ ಮಾಡಿದ್ದಾರೆ, ಎಷ್ಟು ಜನ ಅನ್ನುವಂಥದ್ದು ನಮ್ಗೆ ಈಸಿಯಾಗಿ ನಮಗೆ 9 ಲಕ್ಷ ಜನ ಓಡಾಡಿದ್ದಾರೆ ಮೆಟ್ರೋದಲ್ಲಿ ಅಂದ್ರೆ, ರೆಗ್ಯುಲರ್ ಆಗಿ 3 ಲಕ್ಷ. ಇನ್ ರಿಮೈನಿಂಗ್ 6 lakhs ಬಂದ್ ಇಳಿದಿದ್ದಾರೆ ಅಂದ್ರೆ, ಅವ್ರು ಬಂದ್ ಇಳಿದೆ 2 ಕಡೆ ಕಬ್ಬನ್ ಪಾರ್ಕ್ ಇಳಿತಾರೆ, ಬಂದಿಲ್ಲ ಅಂದ್ರೆ ಅಂಬೇಡ್ಕರ್ ವಿಧಾನಸೌಧ ಹತ್ರ ಇಳಿತಾರೆ. 2 ಕಡೆ ಬರ್ತಕ್ಕಂತ ಜನಪ್ರವಾಹನ ನೋಡಿದ್ರೇನೆ ಗೊತ್ತಾಗ್ತಾ ಇರ್ತದೆ ಎಷ್ಟು ಜನ ಬಂದ್ ಸೇರ್ತಾ ಇದ್ದಾರೆ. ಇಷ್ಟು ಜಾಗ ಸಾಕಾಗುತ್ತಾ ಅವ್ರಿಗೆ? ಇಷ್ಟು ಜನ ಇಷ್ಟು ಸೇರಿದ್ರೆ ಇಲ್ಲಿ ಉಸಿರಾಟ ಆಡೋಕ್ ಸಾಧ್ಯ ಆಗ್ತದ? ಅದ್ರ ಮಧ್ಯದಲ್ಲಿ ಪಕ್ಕದಲ್ಲೇ ಆ ಕಡೆ ರಾಜಭವನ ಇದೆ, ಈ ಕಡೆ ಸೈಡ್ ಹೈಕೋರ್ಟ್ ಅಲ್ಲಿ ಇದೆ, ಅದ್ರಲ್ಲಿ ಪ್ರೊಸೀಡಿಂಗ್ಸ್ ಗಳು ನಡೀತಾ ಇರ್ತವೆ. ಇಷ್ಟು ಜನಗಳನ್ನ ನಾವು ಅಲ್ಲಿ ಸೇರಿಸಿದಾಗ ಇಲ್ಲಿಗೆಲ್ಲ ಬಹಳ ತೊಂದರೆ ಆಗಲ್ವಾ ಅನ್ನುವಂತ ಈ ಗುಪ್ತಚರ ವರದಿಗಳೆಲ್ಲ ಬಂದಿರ್ತವೆ. ನನ್ನ ಲೆಕ್ಕದಲ್ಲಿ ಈ ಒಂದು ಫ್ರಾಂಚೈಸಿ ಮಾಡ್ತಕ್ಕಂಥದ್ನ ಆಯ್ತು, 18 ವರ್ಷ ಆದ್ಮೇಲೆ ಗೆದ್ರು, 18 ವರ್ಷ ಆದ್ಮೇಲೆ ಸೋತ್ರು, 18 ಸಾರಿ ಸೋತ್ರು, ಅದ್ ಬೇರೆ ವಿಚಾರ. ಅದು ಇದು ದೇಶದ ಕಪ್ ಏನಲ್ಲ, ದೇಶದ ಇದು ಕೀರ್ತಿ ಪತಾಕೆನ ನಾವೇನು ಎವರೆಸ್ಟ್ ಮೇಲೆ ಹಾರಿಸ್ತಕ್ಕಂಥದ್ದು ಅಂತದ್ದೇನು ಇರ್ಲಿಲ್ಲ. ಇದು ಕಾರಣ ಏನಾಯ್ತು ಅಂತಂದ್ರೆ, ಹಿಂದಿನ ದಿವಸ ಸುಮಾರು 64 ಕೋಟಿ ಜನ ವೀಕ್ಷಣೆ ಮಾಡಿದ್ದಂತದ್ದ ಇದು ಬಹಳ ಅತ್ಯಂತ ಪ್ರಭಾವಿಶಾಲಿಯ ಲೀಗ್ ಆಗಿದೆ. ಇದರಲ್ಲಿ ಅತ್ಯಂತ ಹೆಚ್ಚಿಗೆ ತರುಣರು ಮತ್ತೆ ತರುಣಿಯರುಗಳು, ಅತ್ಯಂತ ಯಂಗ್ಸ್ಟರ್ಸ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಕ್ಕಂಥವ್ರು. ಅಂದ್ರೆ ಆವೇಶಪೂರಿತವಾಗಿ ಅವರೆಲ್ಲ ಇನ್ವಾಲ್ವ್ ಆಗಿರ್ತಾರೆ. ಬೇರೆ ಬೇರೆ ರಾಜಕೀಯ ಮನಸ್ಥಿತಿಗಳು ಅವರಲ್ಲಿ ಬೇರೆ ಬೇರೆ ಇರ್ತವೆ. ಇವ್ರು ಆ ಒಂದು ಅವ್ರನ್ನ ಖುಷಿ ಪಡಿಸ್ಬೇಕು, ಅವ್ರಿಗೆ ನಾವು ಕರಿಬೇಕು, ಅವ್ರ ಜೊತೆ ನಾವು ಇದನ್ನೆಲ್ಲನೂ ತುಂಬಾ ಚೆನ್ನಾಗಿ ವಿಜೃಂಭಣೆ ಆಚರಿಸ್ಬೇಕು ಅಂತ ಅನ್ಬಿಟ್ಟು ಎಲ್ಲ ಬಂದ್ಬಿಡಿ ಅಂತ ಹೇಳ್ಬಿಟ್ರೆ, ಇಂದಿನ ರಾತ್ರಿ ದೀಪಾವಳಿ ಪಟಾಕಿಗಳು ಆಕಾಶದಲ್ಲಿ ಹಾರಾಟನೇ ಆಡ್ತಾ ಇದಾವೆ, ಕೆಳಗೆ ಬಿದ್ದಿಲ್ಲ, ರಾತ್ರಿ ಹೊಡಿತಾ ಇರೋದು. ಆವಾಗ್ಲೇನೆ ನೀವು ಬನ್ನಿ ಅಂತ ಹೇಳ್ಬಿಟ್ರೆ, ಬೆಳಿಗ್ಗೆ ಪೊಲೀಸರುಗಳು ಹೋಗಿರೋದೆ ಮನೆಗೆ, ಪಾಪ 6:30, 7, 8 ಗಂಟೆಗೆ ಬೆಳಗ್ಗೆ ಮನೆಗೆ ಹೋಗಿರ್ತಾರೆ. ಮತ್ತೆ ಅವ್ರಿಗೆ ವಾಪಸ್ ನೀವು 10 ಗಂಟೆಗೆ ಬನ್ನಿ ಪೊಲೀಸ್ ಸ್ಟೇಷನ್ಗಳಿಗೆ, ಬಂದೋಬಸ್ತ್ ಇದೆ ಅಂತ ಕರೆದ್ರೆ ಯಾವನಾದ್ರೂ ಮನುಷ್ಯ ಮಾಡೋಕ್ ಸಾಧ್ಯನಾ ಹೇಳಿ ಕೆಲಸನ? ಯಾರ ಕೈಲಾದ್ರೂ ಆಗುತ್ತಾ ಅದು? ಯಾರಾದ್ರೂ ಬಂದು ನಿಂತ್ಕೊಂಡು ಒಂದ್ ಕಡೆ ಈ ಕ್ರೌಡ್ ನ ಡಿಸ್ಪರ್ಸ್ ಮಾಡೋಕ್ಕಾಗ್ತದ? ಇಲ್ಲ ಇಷ್ಟು ಸಡನ್ ಆಗಿ ಅವ್ರಿಗೆಲ್ಲ ಕರೆದು ಅದ್ರ ಹೊರತಾಗಿ 1400 ಜನ ಪೊಲೀಸರು ಇದ್ರು ಮೇಂಟೈನ್ ಮಾಡಕ್ ಆಗ್ಲಿಲ್ವಾ ಅಂತ ಕ್ವಶನ್ ಸರ್. ಅದ್ರ ಹೊರತಾಗಿ 1400 ಜನ ಪೊಲೀಸರು ಇದ್ರು ಮೇಂಟೈನ್ ಮಾಡಕ್ ಆಗ್ಲಿಲ್ವಾ? ಮಾಡ್ಬೇಕಾಗಿತ್ತಾರ ಅವ್ರ ಡ್ಯೂಟಿ ಅಲ್ವಾ ಅಂತ ಕ್ವಶನ್. 1400 10,000 ಜನ ಪೊಲೀಸರು ಇದ್ರು ಮಾಡೋಕ್ ಆಗ್ತಾ ಇರ್ಲಿಲ್ಲ ರಮಕಾಂತ್. 10,000 ಇನ್ನು 5,000 ಪೊಲೀಸರನ್ನ ಹೊರಗಡೆಯಿಂದ ಕರ್ಸ್ಕೊಂಡಿದ್ರು. ಈ ಒಂದು ಅಲ್ಲ, ಏನ್ ಗೊತ್ತಿರ್ಲಿಲ್ಲ ಅವ್ರಿಗೆ? ಮಂಡ್ಯದಿಂದ ಕರ್ಸ್ಬೇಕಾಗಿತ್ತು, ರಾಮನಗರದಿಂದ ಕರ್ಸ್ಬೇಕಾಗಿತ್ತು, ಮೈಸೂರಿಂದ ಕರ್ಸ್ಬೇಕಾಗಿತ್ತು, ಟೈಮ್ ಇತ್ತಲ್ಲ ಅಂತ ಕೇಳಿದ್ರು ಕಾಂಗ್ರೆಸ್ ವಕ್ತಾರರು. ಸಾಧ್ಯನೇ ಇಲ್ಲ ಕರ್ಸೋದಕ್ಕೆ. ಏನ್ ಅಷ್ಟು ಸುಲಭನ? ಏನ್ ವೈರ್ಲೆಸ್ ಕೊಟ್ಟ ತಕ್ಷಣ ಎಲ್ಲ ಬನ್ನಿ 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 ಅನ್ಬಿಟ್ರೆ, ಅಲ್ಲೂ ಅವ್ರದೇ ಆದಂತ ಕೆಲಸಗಳಿಗೆ ಪೊಲೀಸರುಗಳು ತೊಡ್ಕೊಂಡಿರ್ತಾರೆ. ಆ ಕೆಲಸಗಳ ಬಿಟ್ಟು ಬರೋಕ್ ಆಗುದಿಲ್ಲ. ಏನ್ ನಾವೇನು ತಕ್ಷಣನೇ ಓಡ್ ಬರೋದಕ್ಕೆ ಗಂಟೆ ಬಾರಿಸಿದ ತಕ್ಷಣನೇ ಸ್ಕೂಲಾ? ಬೇರೆ 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 ಕೆಲಸದಲ್ಲಿ ನಿರತರಾಗಿರ್ತಾರೆ. ಅವ್ರನ್ನೆಲ್ಲ ಕ್ಯೂರ್ ಮಾಡ್ಬೇಕು, ಅವ್ರನ್ನೆಲ್ಲೂ ಕರ್ಕೊಬರ್ಬೇಕು, ಅವ್ರನ್ನೆಲ್ಲ ಸೇರಿಸ್ಬೇಕು, ಅವ್ರ ಡ್ಯೂಟಿ ನೇಮಕ ಮಾಡ್ಬೇಕು, ನಿಮ್ಗೆ ಏನ್ ಕೆಲಸ ಮಾಡ್ಬೇಕು ನಾಳೆ ಏನ್ಬಿಟ್ಟು ಅಂತ ಅವ್ರನ್ನೊಂದ್ ಕಡೆ ಇಡಬೇಕು, ಆ ಇಡುಕೆ ವ್ಯವಸ್ಥೆ ಮಾಡ್ಬೇಕು. ಬಂದಾಗೆ ರಸ್ತೆಯಲ್ಲೆಲ್ಲ ಮಲಿಕ ಬಿಡಕ್ ಆಗ್ಬಿಡ್ತದ? ಅದಕ್ಕೆ ವ್ಯವಸ್ಥೆ ಬೇಡವಾ? ಅದಕ್ಕೆ ಟೈಮ್ ಬೇಡವಾ? ಇದಕ್ಕೆಲ್ಲ ಬಹಳ ಆಮೇಲೆ ಅದಕ್ಕೇನೆ ನಾವು ಕರೀದು ರಿಹರ್ಸಲ್ ಅಂತ ಕರೀದು, ನಾಳೆ ನೀನು ಇಲ್ಲಿ ನೇಮಕ ಮಾಡಿದಾಗ ನೀನ್ ಏನೇನ್ ಕೆಲಸ ಮಾಡ್ಬೇಕು, ಯಾರನ್ನ ತಡೆಗಟ್ಟಬೇಕು, ಎಲ್ಲಿ ಬಿಡಬಾರ್ದು, ಎಲ್ಲಿ ಬಿಡಬೇಕು ಅಂತ ಹೇಳೋಕೆ ಟೈಮ್ ಇಲ್ವಲ್ಲ. ಬಂದ್ರು ಅಲ್ಲಿ ನಿಂತ್ಕೊಳ್ಳಿ ಅನ್ಬಿಟ್ಟು ಪೊಲೀಸ್ ಕೆಲಸ ಮಾಡೋಕ್ಕಾಗುತ್ತೆ ಎಲ್ಲಾದ್ರೂ?
ಈಗ ರಾಜ್ಯ ಇನ್ನೊಂದು ಕೇಳಿದೆ ಉಮೇಶ್ ಸರ್, ಉಮೇಶ್ ಸರ್ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು, ಇನ್ನೊಂದು ಪ್ರಶ್ನೆ ಕೇಳಿದೆ ಸರ್ ಉಮೇಶ್ ಸರ್, ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು, ಕೊಟ್ಟಿರ್ತಕ್ಕಂಥವ್ರನ್ನ ಇನ್ನೊಂದು ಪ್ರಶ್ನೆ ಕೇಳಿದೆ ನಾನು. ನಾವೇ ರಿಹರ್ಸಲ್ ಮಾಡ್ಕೊಳ್ತೀವಿ 5,000 ಜನನ ಕೂರ್ಸೋದಕ್ಕೆ ಚೇರಲ್ಲಿ. ಇಲ್ಲಿ 5 ಲಕ್ಷ ಜನ ಬಂದಾಗ ನಾವ್ ಯಾವ ತರವಾದಂತ ಭದ್ರತೆಯನ್ನ ಕೊಡ್ಬೇಕಾಗ್ತದೆ. ಆಮೇಲೆ ಇವ್ರು ಮಾಡಿರ್ತಕ್ಕಂಥ KSEA ಮಾಡಿರ್ತಕ್ಕಂಥ ಬ್ಲಂಡರ್, ಅಂದ್ರೆ ಅವ್ರು ಮಾಡಿರ್ತಕ್ಕಂಥ ಅನುಸರಿಸಿರ್ತಕ್ಕಂಥ ಕ್ರಮ ಅದು ಅತ್ಯಂತ ಹೇಯ ಕೃತ್ಯ. ಇದು ಆದಿದ್ದು ಅವರಿಂದನೇ ಆಗಿದೆ. ಇದು ಯಾವ ಕಾರಣಕ್ಕೆ ನೀವು ಸುಮ್ನೆ ಪ್ರೀ ಪಾಸ್ ಕೊಡ್ತೀವಿ, ಬನ್ನಿ ಆನ್ಲೈನ್ ಆನ್ ಮಾಡ್ಬಿಟ್ಟು ಒಳಗಡೆ ಬನ್ನಿ ಅಂದ್ರೆ ಜನ ಎಲ್ಲ ಬರಲ್ವಾ ಹೇಳಿ? ಏನ್ ಫ್ರೀ ಬಿಡ್ತಾ ಇದಾರೆ ಅಂತ ಒಳಗಡೆಗೆ ಅಂತ ನುಗ್ಗಲ್ವಾ ಹೇಳಿ ಜನ? ಇದು ಅವ್ರ ತಲೆನಲ್ಲಿ ಏನಾದ್ರು ಒಂದ್ ಸ್ವಲ್ಪ ಬುದ್ಧಿ ಬೇಡವಾ? ಏನಾದ್ರು ಈ ತರ ಬನ್ನಿ ಅಂತ ಕರೆದು ಇದು ಏನಿಲ್ಲ, ವಿಧಾನಸೌಧ ಹತ್ರ ಆಯ್ತು, ಮುಗಿದೋಗ್ಬಿಟ್ಟಿದ್ರೆ ಚಾಪ್ಟರ್ ಕ್ಲೋಸ್ ಆಗ್ಬಿಡುದು. ಮತ್ತೆ ಯಾವಾಗ ಆ ವಿಸಿನಿಟಿಗೆ ನಾವು ಬರ್ತೀವಿ, ನೀವು ಅಲ್ಲಿ ಬನ್ನಿ ಅಂತ ಕರೆದ್ರು ಅಲ್ಲೇ ಇವರ ಗುಂಡಿಗಳನ್ನ ತೋಡ್ಕೊಂಡ್ರಿ ಇವರು. ಯಾಕೆ ಹೆಂಗ್ ಮಾಡೋಕ್ ಸಾಧ್ಯ ಆಗ್ತದೆ? ಆ ಪ್ರವಾಹನ ನಿಂತಿರುವಂತವ್ರನ್ನ ಪೊಲೀಸರು ತಡೆದ್ಬಿಡಕ್ ಆಗ್ತದ? ಸಫೋಕೇಟ್ ಆಗಿ ಸತ್ತೋಗ್ಬಿಡ್ತಾರೆ ಪೊಲೀಸರುಗಳು. ತಮಾಷೆನ? ಅದಾಗದೇ ಇರೋ ಕೆಲಸ ರಮಕ್ಕಂಥದ್ದು. ಸಾವಿರ ಜನ ಹೇಳಿ ಫೇಲ್ಯೂರ್ ಅಂತೂ ಯಾವ ಕಾರಣಕ್ಕೂ ಇಲ್ಲ. ಪೊಲೀಸರು ಅವ್ರ ಕೆಲಸನ ಅಟ್ ಮೋಸ್ಟ್ ಶಕ್ತಿ ಮೀರಿ ಮಾಡಿದ್ದಾರೆ. ಇದಕ್ಕಿಂತ ಮಾಡೋಕ್ ಸಾಧ್ಯನೇ ಆಗುದಿಲ್ಲ. ಆದ್ರೆ ಇದನ್ನೆಲ್ಲ ಸರಿಯಾಗಿ ಮಾಡ್ಲಿಲ್ಲ ಅಂತ ಅಂದ್ಬಿಟ್ಟು ಅಂತ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಅತ್ಯಂತ ಎತ್ತರದಲ್ಲಿ ನಮ್ದೆಲ್ಲಾ ಪ್ರೊಟೆಕ್ಷನ್ ಮಾಡ್ತಕ್ಕಂಥ ಆಲದ ಮರದ ರೀತಿಯಲ್ಲಿ ಪೊಲೀಸ್ ಕಮಿಷನರ್ ಆಗಿರ್ತಕ್ಕಂಥ ಅವ್ರನ್ನ ಬುಡಕೆ ಕೊಡ್ಲಿ ಇಟ್ಬಿಟ್ರೆ ತಪ್ಪದು. ಇನ್ನು ಟೈಮ್ ಇತ್ತು, ಬಹಳ ದಿವಸಗಳಿದಾವಲ್ಲ. ನಾನು ಹೇಳೋದು ಉಮೇಶ್ ಸರ್, ಈಗ ನಾನೊಂದು ಪ್ರಶ್ನೆ ಕೇಳಿದೆ. ಈ ಕಡೆ ತನಿಖೆಗೆ ಆದೇಶ ಮಾಡೋರು ನೀವೇ, ಜುಡಿಷಿಯಲ್ ಎನ್ಕ್ವೈರಿ ಮಾಡಿಸ್ತಿರೋ, ಮೆಜಿಸ್ಟ್ರಿಯಲ್ ಎನ್ಕ್ವೈರಿ ಮಾಡಿಸ್ತಿರೋ, ನಿಮಗೆ ಬಿಟ್ಬಿಡ್ತೀನಿ ನಾನು. ಅಲ್ಲಿ ಒಂದು ತೀರ್ಮಾನ ಬಂದ್ಮೇಲಾದ್ರು, ಒಂದು ತೀರ್ಪು ಬಂದ್ಮೇಲಾದ್ರು ವೆಯ್ಟ್ ಮಾಡಿ, ಅಕಸ್ಮಾತ್ ಕಮಿಷನರ್ ತಪ್ಪಿತ್ತಪ್ಪ ಕ್ರಮ ತಗೊಳ್ಳಿ, ಇಲ್ಲ ಕಬ್ಬನ್ ಪಾರ್ಕ್ SI ತಪ್ಪಿತ್ತು, ಇನ್ಸ್ಪೆಕ್ಟರ್ ತಪ್ಪಿತ್ತು, ACP ತಪ್ಪಿತ್ತು, DCP ತಪ್ಪಿತ್ತು, ಇನ್ಚಾರ್ಜ್ ತಪ್ಪಿತ್ತು, ನೀವು ಕ್ರಮ ಜರುಗಿಸಿ, ನಮ್ಮ ತಕರಾರಿಲ್ಲ. ಎನ್ಕ್ವೈರಿಗೂ ನೀವೇ ಹೇಳ್ತಾ ಇದ್ದೀರಿ. ಆ ಎನ್ಕ್ವೈರಿ ತೀರ್ಪು ಬರೋಕ್ಕೆ ಮುಂಚೆ ನೀವೇ ಮನೆ ಕಳಿಸ್ತಾ ಇದ್ರಿ ಅಧಿಕಾರಿಗಳನ್ನ. ಅಂದರೆ ಹೆಂಗಿದು ಸೈಮಲ್ಟೇನಿಯಸ್ಲಿ ಹೆಂಗೆ ಸಾಧ್ಯ ಅಂತ? ಅಲ್ಲ ನೋಡಿ, ಇತಿಹಾಸನ ನಿರ್ಮಿಸ್ಬಿಟ್ರೆ ಆಕ್ಚುಲಿ ಒಂದ್ ಯಾವ್ದು ಇತಿಹಾಸದಲ್ಲಿ ಇರ್ಲೇ ಇಲ್ಲ. ಇದು ಈ ತರದ್ ಆಗೇ ಇರ್ಲಿಲ್ಲ, ಎಂತೆಂತದ್ದಾಗಿಲ್ಲ. ಹಂಗಾದ್ರೆ ಟೆರರಿಸ್ಟ್ ಗಳೆಲ್ಲ ಬಂದೆಲ್ಲ ಬಾಂಬ್ ಹಾಕ್ಬಿಟ್ರಪ್ಪ ಬಾಂಬೆ ಒಳಗಡೆ, ಕಮಿಷನರ್ ಸಸ್ಪೆಂಡ್ ಮಾಡ್ಬಿಡ್ತಾರ? ತಡೆದು ಇಟ್ಕೊಳ್ಳಿಲ್ಲ ನೀನ್ ಇಷ್ಟೊಂದು ಪೊಲೀಸ್. ಕರ್ಕರೆನೆ ಹೋದ್ರವತ್ತು, ಕರ್ಕರೆ ಹೋದ್ರವತ್ತು, ಹೇಮಂತ್ ಕರ್ಕರೆ ಅಲ್ಲ. ಏನ್ ಮ್ಯಾಕ್ಸಿಮಮ್ ಏನ್ ಮಾಡ್ಬೋದು? ಎಂತ ಪನಿಷ್ಮೆಂಟ್ ನೀವು ಸರಿಯಾಗಿ ಅರೇಂಜ್ ಮಾಡ್ಕೊಳ್ಳಿಲ್ಲ, ಟ್ರಾನ್ಸ್ಫರ್ ಮಾಡ್ತಾ ಇದೀವಿ. ಸಸ್ಪೆನ್ಷನ್ ಎಲ್ಲಾದ್ರೂ ಉಂಟಾ? ಅದಕ್ಕೇನ್ ನಡವಳಿಗಳಿಲ್ವಾ? ಅದಕ್ಕೆ ಡಾಕ್ಯುಮೆಂಟೇಶನ್ಗಳು ಬೇಡವಾ? ಯಾರು ಮಾಡಿದ್ರು, ಹೆಂಗಾಯ್ತು, ಏನ್ ಕತೆ ನೋಡಿ. ಕೋತಿ ಕತೆ ಹೇಳ್ಬೇಕಾಯ್ತದೆ. ಮಗು ಓದ್ಕೊಂಡು ಅದೇನೋ ನೀರ್ಗೆ ಹೋಗ್ತಾ ಇರ್ಬೇಕಾದಾಗ ಕೆಳಗ್ ಕಾಲ್ಗೆ ಹಾಕೊಂಡು ಮುಂದೆ ಕೊಟ್ಟೋಯ್ತಂತೆ. ಅದ್ರ ಬುಡಕ್ ನೀರ್ ಬಂದ ತಕ್ಷಣ ಮೂಗ್ನವರ್ಗೂ ನೀರ್ ಬಂತಂತೆ. ಅವಾಗ ಏನಾಗಿದೆ, ಮಗು ತೆಗೆದು ಕೆಳಗಡೆ ಕಾಲ್ಗೆ ಹಾಕೊಂಡು ಸಾಯಿಸ್ಕೊಂಡು ಹೊಟ್ಟೋಯ್ತಂತೆ. ಆ ಕತೆ ಇದು. ಯಾವಾಗ ಬುಡಕ್ ನೀರ್ ಬರ್ತಾ ಇದೆಯೋ ಅವಾಗ ಈ ಕತೆಗಳಾಗ್ಬಿಡ್ತಾವೆ. ಇಂಥವ್ರನ್ನೆಲ್ಲ ಚಾಪ್ ಮಾಡೋದು ಬಟ್ ಇದು ಸರಿ ಇಲ್ಲ ಯಾವ ಕಾರಣಕ್ಕೂ. ನಮ್ ಪೊಲೀಸ್, ನಾನು ನನಗೆ ಒಂಥರ ಬಹಳ ಬೇಜಾರು ಸಹ. ಅತ್ಯಂತ ಎತ್ತರದ ವ್ಯಕ್ತಿಗಳಿಗೆ ಯಾವುದೇ ಒಂದು ತೀರ್ಮಾನಗಳು, ಯಾವುದೇ ಎನ್ಕ್ವೈರಿಗಳಿಂದ ಸಡನ್ ಆಗಿ ಆಗ್ಬಿಟ್ಟಾಗ ಅವ್ರನ್ನ ರಕ್ಷಣೆಗೆ, ನಮ್ಮ ರಕ್ಷಣೆಗೆ ಅವ್ರು ಇರುವಂತವ್ರನ್ನೇ ಮುಗಿಸ್ಬಿಟ್ರೆ ಕತೆ ಏನಾಗ್ತದೆ? ಯಾವ ಕಾರಣಕ್ಕೂ ಮಾಡಬಾರ್ದು, ತಪ್ಪಾಗಿದೆ ಮಾಡೋದು. ಆ ತರ ಇದನ್ನ ಬಳಸಬಾರದು. ಅಂತ ಕಠೋರ ಶಿಕ್ಷೆಗಳಿಗೆ ನೀವು ಮಾಡಿ ನೋಡಿ. ನಾವಿದೀವಿ ಶಿಕ್ಷೆಗಳು ತಗೊಳ್ಳೋದಕ್ಕೆ. ನಾವು ಸರಿಯಾಗಿ ಮಾಡ್ಲಿಲ್ಲ ಅಂತ ಅನ್ನೋದು ನಾವು ರಿಸೀವ್ ಮಾಡ್ಕೊಡ್ತೀವಿ. ನಾವು ಬ್ಯಾಟಲ್ ಫೀಲ್ಡ್ ಅಲ್ಲಿ ಇರ್ತೀವಿ, ನಾವು ಫ್ರಂಟ್ ರನ್ನರ್, ನಾವು ವಾರ್ ಮಾಡ್ತೀವಿ, ನಾವು ಮುಂದೆ ಇರ್ತೀವಿ. ಅಲ್ಲಿ ಫೇಲ್ ಆದ್ರೆ ಫೇಲ್ ಅಂತೇಳಿ, ಪಾಸ್ ಆದ್ರೆ ಪಾಸ್ ಅಂತೇಳಿ ಬೇಕಾದ್ರೆ ನಮ್ಮ ಸಸ್ಪೆಂಡ್ಗಳು ಮಾಡಿ. ಅದು ಬಿಟ್ಬಿಟ್ಟು ತೀರ್ಮಾನಗಳನ್ನ ತಗೊಳ್ಳುವಂತವ್ರು, ಆಡಳಿತದಲ್ಲಿ ಇರ್ತಕ್ಕಂಥ ಅಡಿಷನಲ್ ಕಮಿಷನರ್ಗಳು, ನಾವ್ ಯಾರ ಹತ್ರ ಹೋಗ್ತೀವಿ? ತಕ್ಷಣ DCP ಹತ್ರ ಹೋಗ್ತೀವಿ, ಸಾರಿ ಹೀಗಿದೆ ಅಂತ. ಅವ್ರಿಗಿಂತ ಅಕಸ್ಮಾತ್ ಕೈ ಮೀರ್ತು ಅಂತಂದ್ರೆ ಅಡಿಷನಲ್ ಕಮಿಷನರ್ ಹತ್ರ ಹೋಗ್ತೀವಿ. ಇನ್ನೂ ಕೈ ಮೀರಿದ್ರೆ ಕಮಿಷನರ್ ಹತ್ರ ಹೋಗ್ತೀವಿ ಶೆಲ್ಟರ್ಗೆ. ನಾವು ತಪ್ಪು ಮಾಡಿಲ್ಲ ಸರ್, ನೋಡಿ ಸರ್, ಈ ತರ ನಾವು ಮಾಡಿದೀವಿ, ನಮ್ ಸರಿನೋ ತಪ್ಪೋ ನೀವು ನೋಡ್ಬಿಟ್ಟು ತೀರ್ಮಾನ ತಗೊಳ್ಳಿ ಅಂತ. ಸರಿ ಇದ್ರೆ ಸರಿ ಹೇಳ್ತಾರೆ, ತಪ್ಪಿದ್ರೆ ಅದು ಸಸ್ಪೆಂಡ್ ಮಾಡ್ತಾರೆ. ಅದು ನ್ಯಾಯಯುತ ಧರ್ಮ ಅಲ್ವಾ? ಅದು ಸರಿಯಾದಂತ ಕ್ರಮ ಅಲ್ವಾ? ಅದು ಅಂತಾನೆ ನಾವೆಲ್ಲ ಪೊಲೀಸ್ ಇಲಾಖೆನಲ್ಲಿ ಚೈನ್ ಆಫ್ ಕಮಾಂಡ್ ಅಲ್ಲಿ ಕೆಲಸ ಮಾಡೋದು. ಬೇರೆ ಇಲಾಖೆನಲ್ಲಿ ಈ ತರ ಆಗ್ಬಿಟ್ಟಿದ್ರೆ ಬಿಡ್ತಿದ್ರ? ಎಲ್ಲ ಬಾಗಿಲು ಮುಚ್ಕೊಂಡು ಕೀ ತಗೊಂಡು ಮನೆಗೆ ಹೋಗ್ಬಿಟ್ಟಿರೋರು. ಪೊಲೀಸ್ ಇಲಾಖೆ ಇದು ಅಂತ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥ ಇಲಾಖೆ ಅಲ್ಲ ಅದು. ಯಾವ ಕಾರಣಕ್ಕೂ ಅಂತ ಅಘೋರವಾದಂತ ಕೆಲಸವನ್ನ ಪೊಲೀಸರು ಮಾಡೋದಕ್ಕೆ ಮುಂದಾಗುದಿಲ್ಲ. ಬೇರೆ ಇಲಾಖೆ ಇದ್ರೆ ಇವತ್ತು ಒಬ್ರು ಆಫೀಸ್ ಬಾಗಿಲು ತೆಗಿತಾ ಇರ್ಲಿಲ್ಲ, ಇಂಥ ತೀರ್ಮಾನಗಳನ್ನ ತಗೊಳಕ್ ಹೋದರ್ಥ. ಇದು ನನ್ನ ಲೆಕ್ಕದಲ್ಲಿ ಕರಾಳ ದಿನ, ಸರಿ ಇಲ್ಲ. ಈ ತರ ಮಾಡಬಾರ್ದು, ಖಂಡಿತವಾಗ್ಲೂ ಮಾಡ್ಲಿ, ನಿಧಾನಕ್ಕೆ ಮಾಡ್ಲಿ. ತಕ್ಷಣವೇ ಅವಶ್ಯಕತೆ ಏನಿರ್ಲಿಲ್ಲ. ತಪ್ಪು ಬಹಳ ಇವ್ರು ಮಾಡ್ಬಿಟ್ಟಿದ್ದಾರೆ. ನಾವೆಲ್ಲ ಹೇಳಿದ್ವಿ, ಇವರೇ ಮಾಡಿಸಿದ್ದಾರೆ, ನಾವು ಕೊಡ್ತೀವಿ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟಿದ್ದಾರೆ ಅಂದಾಗ ಅದ ನಮ್ ತಪ್ಪಾಗ್ಬಿಡುತ್ತೆ. ಆ ಕಾರಣಕ್ಕೋಸ್ಕರನೇ ಇದೆಲ್ಲೋ ಇದು ಪೂರ್ಣ ಪ್ರಮಾಣದ ಸತ್ಯ ಇನ್ನು ಈಚೆ ಬರಬೇಕು. ಏನು ಇದ್ರಲ್ಲಿ ಭಾಗಿಯಾಗಿದ್ದವ್ರು ಯಾರು, ಮತ್ತೆ KC ಅವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಹಿಡಿದು ಒಂದೇ ನಿಮಿಷ ಸರ್. ಈಗ ದಿನೇಶ್ ಅವರೇ, ನಾವು ಯಾವ ಉಮೇಶ್ ಅವ್ರ ಹತ್ರ ಮಾತಾಡ್ತಿದ್ದೀವಿ ಅಂತ ಹೇಳಿದ್ರೆ ನಿಮಗೆ ಚೆನ್ನಾಗಿ ನೆನಪಿರಲಿ,
ಚೆನ್ನಾಗಿ ನೆನಪಿರಲಿ, ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡಾಗ ಗಲಭೆಗಳಾದವು, ಕಲ್ಲು ತೂರಾಟ ಆಯಿತು, ಜನ ಸತ್ತರು. ಇದಾದ ಮೇಲೆ ಮುಂದೆ ಇನ್ನೂ 100 ಸಾವು ಆಗಬೇಕಾಗಿತ್ತೇನೋ ಅವತ್ತಿಗಿದ್ದಂಥ ತೀವ್ರತೆಯಲ್ಲಿ. ರಾಜ್ಕುಮಾರ್ ಅವರ ಪಾರ್ಥಿವ ಶರೀರವನ್ನು ಎಲ್ಲೂ ಇಡಕ್ಕೆ ಸಾಧ್ಯವಾಗದೆ ಆ್ಯಂಬುಲೆನ್ಸಲ್ಲೇ ಇಟ್ಕೊಂಡು ಗಂಟೆಗಟ್ಟಲೆ ಬೆಂಗಳೂರು ಸುತ್ತೊಡೆದಿದ್ದಾರೆ ಅಂತ ಅಧಿಕಾರಿ ಜೊತೆ ನಾವು ಮಾತಾಡ್ತಿರೋದು ಇವತ್ತಿಗೆ. ಏನಕ್ಕೆ ಹೇಳಿ? ಗಲಭೆಗಳಾಗಬಾರ್ದು ಅಂತ. ಒಂದು ಕಡೆ ಬಾಡಿ ಇಟ್ಟರೆ ಸಾಕಪ್ಪ, ಜನ ಅಲ್ಲಿಗೆ ಬಂದುಬಿಡ್ತಾರೆ ಅನ್ನೋ ಕಾರಣಕ್ಕೆ ಆ್ಯಂಬುಲೆನ್ಸಲ್ಲಿ ಯಾವ ಅಧಿಕಾರಿಗಳ ಜೊತೆಯಲ್ಲಿ ಕರ್ನಾಟಕ ರತ್ನ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಪಾರ್ಥಿವ ಶರೀರ ಇತ್ತೋ ಅವ್ರ ಜೊತೆ ಮಾತಾಡ್ತಿರೋದು, ಅವರ ಬದ್ಧತೆ ಜೊತೆ ನಾನು ಮಾತಾಡ್ತಿರೋದು. ಹೀಗಿದ್ದಾಗ ಅವರು ಹೇಳ್ತಾ ಇದ್ರು, ತಪ್ಪಾಗಿತ್ತಾ, ತನಿಖೆ ಮಾಡ್ತೀರಾ, ಕ್ರಮ ಜರುಗಿಸಿ. ಇಮ್ಮಿಡಿಯೇಟ್ ಬ್ಯಾಕ್ ಟು ಬ್ಯಾಕು ಯಾವ ಗಾಬರಿಲಿದ್ದೀರಿ ನೀವು ಅಂತ. ಸರ್, ಇದರಲ್ಲಿ ಇನ್ನೊಂದೇನಂದ್ರೆ RCB ಮ್ಯಾನೇಜ್ಮೆಂಟ್ದು ತಪ್ಪಿದೆ. ಅವರು ಜನರನ್ನ ಇಲ್ಲಿ ನಾವು ಸ್ಟೇಡಿಯಂ ಒಳಗಡೆ ಅಲೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಗೇಟ್ನ ಕಂಪ್ಲೀಟ್ ಕ್ಲೋಸ್ ಮಾಡಿ ಇಟ್ರಲ್ಲ, ಅದೇನಾಯ್ತು, ಇಟ್ ಬಿಲ್ಡ್ಸ್ ದ ಪ್ರೆಷರ್, ಪಾಪ್ಯುಲೇಷನ್ ಪ್ರೆಷರ್. ಆಮೇಲೆ ಆ ಜಾಗದಲ್ಲಿ ಇದ್ದಂಥ ನಿಯೋಜಿಸಿದಂಥ ಪೊಲೀಸ್ ಅಧಿಕಾರಿಗಳು ಯಾರಿದ್ರು ಅವರು ಗೇಟ್ ಓಪನ್ ಮಾಡಿಸ್ಬೇಕು. ಯಾಕಂದ್ರೆ ನೀವು ಒಂದೇ ಸಲ ಡ್ಯಾಮ್ಗೆ ನೀರು ತುಂಬ್ದಂಗೆ ಬಿಟ್ಟುಬಿಟ್ಟು ಒಂದೇ ಸತಿ ಗೇಟ್ ಓಪನ್ ಮಾಡೋದು ಮತ್ತೆ ಅದನ್ನ ರೆಜಿಸ್ ಮಾಡಿದ್ದು ತಪ್ಪಾಯ್ತು. ನೀವೇನು 1 hour ಮುಂಚೆ ಬಿಟ್ಬಿಟ್ಟಿದ್ರೆ ಏನು ಇವ್ರಿಗೆ ಸಮಸ್ಯೆ ಆಯ್ತಿದ್ದು ಸ್ಟೇಡಿಯಂ ಒಳಗಡೆಗೆ. ಅಲ್ಲಿಗೆ